ನಮಸ್ಕಾರ ವೀಕ್ಷಕರೇ, ಲವ್ ಪಾಯಿಂಟ್ಗೆ ಸ್ವಾಗತ. ಸ್ನೇಹಿತರೆ, ಭಾರತದ ಕಾನೂನು ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗಿರುವ ಕಾನೂನು ಅಂದರೆ ಅದು IPC ಸೆಕ್ಷನ್ 498A. ಇದನ್ನು ಮಹಿಳೆಯರ ರಕ್ಷಣಾ ಕವಚ ಅಂತ ಕೆಲವರು ಕರೆದ್ರೆ, ಇನ್ನು ಕೆಲವರು ಇದನ್ನು ಗಂಡಂದಿರ ಪಾಲಿನ ಉರುಳು ಅಥವಾ ಲೀಗಲ್ ಟೆರರಿಸಂ ಅಂತ ಕರೀತಾರೆ. ಏಕೆಂದರೆ ಸಣ್ಣ ಜಗಳಕ್ಕೂ ಗಂಡ ಮತ್ತು ಆತನ ವಯಸ್ಸಾದ ತಂದೆ ತಾಯಿಯ ಮೇಲೆ ವರದಕ್ಷಿಣೆ ಕಿರುಕುಳದ ಸುಳ್ಳು ಕೇಸ್ ಹಾಕೋದು ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಈ ಕಾನೂನನ್ನೇ ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ನಿನ್ನೆ ಅಂದರೆ ಜನವರಿ 27, 2026 ಸುಪ್ರೀಂ ಕೋರ್ಟ್ ಇದಕ್ಕೆ ಅಂತಿಮ ತೆರೆ ಎಳೆದಿದೆ. ಕೋರ್ಟ್ ಕೊಟ್ಟಿರುವ ತೀರ್ಪು ಪ್ರತಿಯೊಬ್ಬ ಗಂಡ ಮತ್ತು ಹೆಂಡತಿ ತಿಳ್ಕೊಳ್ಳೇಬೇಕು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಜಡ್ಜ್ಮೆಂಟ್ನ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ವಿಷಯದ ಹಿನ್ನೆಲೆ ಅರ್ಥ ಮಾಡಿಕೊಳ್ಬೇಕು. ಸೆಕ್ಷನ್ 498A ಅಡಿಯಲ್ಲಿ ಒಬ್ಬ ಮಹಿಳೆ ತನ್ನ ಗಂಡ ಅಥವಾ ಗಂಡನ ಮನೆಯವರ ವಿರುದ್ಧ ವರದಕ್ಷಿಣೆ ಕಿರುಕುಳದ ದೂರು ನೀಡಿದ್ರೆ ಅದು ಜಾಮೀನು ರಹಿತ ಅಪರಾಧ. ಇದರಲ್ಲಿ 3 ವರ್ಷದವರೆಗೆ ಜೈಲು ಶಿಕ್ಷೆ ಆಗಬಹುದು. ಸಮಸ್ಯೆ ಇರೋದು ಇಲ್ಲ. ಒಂದು ಕಾಲದಲ್ಲಿ ಮಹಿಳೆಯರ ರಕ್ಷಣೆಗೆ ಬಂದ ಈ ಕಾನೂನು ಈಗ ಸೇಡು ತೀರಿಸಿಕೊಳ್ಳುವ ಅಸ್ತ್ರವಾಗಿದೆ ಅಂತ ಜನಶ್ರುತಿ ಎನ್ನುವ ಸ್ವಯಂ ಸೇವಾ ಸಂಸ್ಥೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಅವರ ವಾದ ಏನಾಗಿತ್ತು ಅಂದರೆ, ಈ ಕಾನೂನು ಪುರುಷರ ವಿರುದ್ಧ ತಾರತಮ್ಯ ಮಾಡ್ತಿದೆ. ಸಾವಿರಾರು ಸುಳ್ಳು ಕೇಸ್ಗಳಿಂದ ಅಮಾಯಕರ ಕುಟುಂಬಗಳು ಜೈಲು ಸೇರುತ್ತಿವೆ. ಹಾಗಾಗಿ ಇದು ಸಂವಿಧಾನದ ಆರ್ಟಿಕಲ್ 14ಗೆ ವಿರುದ್ಧವಾಗಿದೆ. ಇದನ್ನ ರದ್ದು ಮಾಡಿ ಅಂತ ಹೇಳಿದ್ರು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಈ ವಾದವನ್ನು ಒಪ್ಪಿಕೊಳ್ತಾ? ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಎನ್ ಕೋಟೇಶ್ವರ್ ಸಿಂಗ್ ಅವರಿದ್ದ ಪೀಠ ಈ ಅರ್ಜಿಯನ್ನು ಸಂಪೂರ್ಣವಾಗಿ ವಜಾ ಮಾಡಿದೆ. ಅವರು ಕೊಟ್ಟಿರುವ ಕಾರಣಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿವೆ. ಮೊದಲನೇ ಪಾಯಿಂಟ್, ದುರ್ಬಳಕೆ ಸಹಜ. ಕೋರ್ಟ್ ಏನು ಹೇಳುತ್ತೆ ಅಂದರೆ, ಹೌದು, ಕಾನೂನು ದುರ್ಬಳಕೆ ಆಗ್ತಿದೆ ಅನ್ನೋದು ನಮಗೂ ಗೊತ್ತು. ಎಷ್ಟೋ ಕಡೆ ಗಂಡನ ಮನೆಯವರನ್ನ ಸುಮ್ಮನೆ ಎಳೆದು ತರಲಾಗ್ತಾ ಇದೆ. ಆದರೆ ಒಂದು ಕಾನೂನು ದುರ್ಬಳಕೆ ಆಗ್ತಿದೆ ಅನ್ನೋ ಒಂದೇ ಕಾರಣಕ್ಕೆ ಆ ಕಾನೂನನ್ನೇ ತೆಗೆದು ಹಾಕಲು ಸಾಧ್ಯವಿಲ್ಲ. ಉದಾಹರಣೆಗೆ, ಕತ್ತಿಯನ್ನ ತರಕಾರಿ ಹೆಚ್ಚಲು ಬಳಸಬಹುದು, ಕೊಲೆ ಮಾಡಲು ಬಳಸಬಹುದು. ಕೊಲೆ ಆಯಿತು ಅಂತ ಕತ್ತಿಯನ್ನೇ ಬ್ಯಾನ್ ಮಾಡಲು ಆಗುತ್ತಾ? ಇಲ್ಲ ಅಲ್ವಾ? ಹಾಗೆ ಇದು ಕೂಡ. ಇನ್ನು ಎರಡನೇ ಪಾಯಿಂಟ್, ಸಮಾಜದ ವಾಸ್ತವ. ನಮ್ಮ ದೇಶದಲ್ಲಿ ಇಂದಿಗೂ ವರದಕ್ಷಿಣೆಗಾಗಿ ಸಾಯುತ್ತಿರುವ ಮಹಿಳೆಯರ ಸಂಖ್ಯೆ ಕಡಿಮೆ ಇಲ್ಲ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ 498A ರದ್ದು ಮಾಡಿದ್ರೆ ನಿಜವಾದ ಸಂತ್ರಸ್ತರಿಗೆ ರಕ್ಷಣೆ ಇಲ್ಲದಂತಾಗುತ್ತದೆ ಎಂದು ಕೋರ್ಟ್ ಖಡಕ್ ಆಗಿ ಹೇಳಿದೆ. ಇನ್ನು ಅರ್ಜಿದಾರರು ಹೇಳಿದ್ರು ಇದು ಪುರುಷರ ವಿರುದ್ಧ ತಾರತಮ್ಯ ಅಂತ. ಇದಕ್ಕೆ ಉತ್ತರಿಸಿದ ಕೋರ್ಟ್, ನಮ್ಮ ಸಂವಿಧಾನದಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷ ಕಾನೂನು ರೂಪಿಸಲು ಅವಕಾಶವಿದೆ. ಇದು ಸಮಾನತೆಯ ಹಕ್ಕಿನ ಉಲ್ಲಂಘನೆ ಅಲ್ಲ. ಮಹಿಳೆಯರು ಶತಮಾನಗಳಿಂದ ಶೋಷಣೆಗೆ ಒಳಗಾಗಿದ್ದಾರೆ. ಅವರಿಗೆ ಈ ರಕ್ಷಣೆ ಬೇಕು ಅಂತ ಸ್ಪಷ್ಟಪಡಿಸಿದೆ. ಅಂದರೆ ಕಾನೂನಿನ ಉದ್ದೇಶ ಒಳ್ಳೆಯದಿದೆ, ಅದನ್ನು ಬಳಸುವ ರೀತಿ ತಪ್ಪಿರಬಹುದು ಅಷ್ಟೇ. ಸುಳ್ಳು ಕೇಸ್ ಬಿದ್ದರೆ ಏನು ಮಾಡಬೇಕು? ಹಾಗಿದ್ರೆ ಸುಳ್ಳು ಕೇಸ್ ಹಾಕಿಸ್ಕೊಂಡಿರೋ ಗಂಡಂದಿರ ಕಥೆ ಏನು? ಸುಪ್ರೀಂ ಕೋರ್ಟ್ ಕೈ ಚೆಲ್ತಾ? ಖಂಡಿತ ಇಲ್ಲ. ಕೋರ್ಟ್ ಈ ಹಿಂದೆಯೇ ಅರ್ನೇಶ್ ಕುಮಾರ್ ಕೇಸ್ನಲ್ಲಿ ಸ್ಪಷ್ಟವಾಗಿ ಮಾರ್ಗಸೂಚಿ ನೀಡಿದೆ. 498A ಕೇಸ್ ಆದ ತಕ್ಷಣ ಪೊಲೀಸರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡುವಂತಿಲ್ಲ. ಮೊದಲು ನೋಟಿಸ್ ನೀಡಬೇಕು, ತನಿಖೆ ಮಾಡಬೇಕು. ಸುಳ್ಳು ಕೇಸ್ ಅಂತ ಸಾಬೀತಾದರೆ ನೀವು ಆ ಮಹಿಳೆಯ ವಿರುದ್ಧ IPC ಸೆಕ್ಷನ್ 211ರ ಅಡಿಯಲ್ಲಿ ಮರು ದೂರನ್ನು ನೀಡಬಹುದು ಮತ್ತು ಮಾನನಷ್ಟ ಮೊಕದ್ದಮೆ ಕೂಡ ಹಾಕಬಹುದು. ಕೋರ್ಟ್ ಹೇಳಿರೋದು ಇಷ್ಟೇ, ಕಾಯಿಲೆಗೆ ಚಿಕಿತ್ಸೆ ಕೊಡಿ, ರೋಗಿಯನ್ನೇ ಸಾಯಿಸಬೇಡಿ. ಅಂದರೆ ಸುಳ್ಳು ಕೇಸ್ ವಿರುದ್ಧ ಹೋರಾಡಿ, ಆದರೆ ಕಾನೂನನ್ನೇ ತೆಗೆಯಿರಿ ಅಂತ ಕೇಳಬೇಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಸುಪ್ರೀಂ ಕೋರ್ಟ್ನ ಲೇಟೆಸ್ಟ್ ಜಡ್ಜ್ಮೆಂಟ್. 498A ಕಾನೂನು ಮುಂದುವರಿಯಲಿದೆ. ನಿಮ್ಮ ಪ್ರಕಾರ ಸುಳ್ಳು ಕೇಸ್ ಹಾಕುವವರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು? ಜೈಲು ಶಿಕ್ಷೆ ಬೇಕಾ ಅಥವಾ ದಂಡ ಹಾಕಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಾನೂನನ್ನು ತಿಳಿಯಿರಿ, ಜಾಗೃತವಾಗಿರಿ. ಇದೇ ರೀತಿಯ ಲೀಗಲ್ ಅಪ್ಡೇಟ್ಗಾಗಿ ಲವ್ ಪಾಯಿಂಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.